ಹಾಯ್ ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾದೇವ ಲಕ್ಷ್ಮಿಗೆ ಕ್ಯಾಮ್ರಾನ ಕೊಡ್ತಾನೆ. ಆ ಕ್ಯಾಮ್ರಾದಲ್ಲಿ ಕಾವೇರಿ ಕೀರ್ತಿಯನ್ನು ಸಾಯಿಸಿರೋ ಎಲ್ಲ ಪ್ಲ್ಯಾನು ಮಾತುಕತೆ ಎಲ್ಲನೂ ರೆಕಾರ್ಡ್ ಆಗಿರುತ್ತೆ. ಆದರೆ ಲಕ್ಷ್ಮಿಗೆ ಗೊತ್ತಿರಲ್ಲ ಅದು ಕ್ಯಾಮ್ರಾ ಅಂತ ಹೇಳ್ಕೊಂಡು ಒಂದು ಕಡೆ ವೈಷ್ಣವನ ಬರ್ತ್ಡೇ ಇರುತ್ತೆ. ವೈಷ್ಣವನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಸರ್ಪ್ರೈಸ್ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಈ ಕ್ಯಾಮ್ರಾ ನೆನಪು ಬರುತ್ತೆ. ಮಹಾದೇವ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೋ ಇದೆ. ಅವ್ರು ಬಂದಾಗಿನಿಂದ ನನ್ನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ತಾನೆ ಇದ್ದರು. ಮತ್ತು ಅತ್ತೆ ನೋಡಿ ರಕ್ಕಸಿ ಅಂತ ಹೇಳ್ತಾ ಇದ್ದರು. ಇದನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಇದೆ, ಏನೋ ವಿಷಯ ಇದೆ. ಅವ್ರು ಅತ್ತೆನ ಸಾಯಿಸೋಕೆ ಬೇರೆ ಹೊರಟಿದ್ರು. ಹಾಗೂ ಬೆಟ್ಟದ ಮೇಲೆ ಅವರಿದ್ದರು. ಅವ್ರು ಆ ದಿನ ಅತ್ತೆಗೆ ಹೇಳ್ತಾ ಇದ್ದರು. ಅತ್ತೆನ ನೋಡಿದ್ರೆ ಹೆದರ್ಕೊಳ್ತಾ ಇದ್ದರು. ಅತ್ತೆಗೆ ಏನನ್ನೆಲ್ಲ ಹೇಳ್ತಾ ಇದ್ದರು ಅಂದರೆ ಏನೋ ವಿಷಯ ಇದೆ, ಈ ಕ್ಯಾಮ್ರಾ ನೋಡೋಣ ಅಂತ ಹೇಳ್ಕೊಂಡು ಕ್ಯಾಮ್ರಾ ನೋಡ್ತಾಳೆ. ಆಗ ಅಲ್ಲಿ ಬೆಟ್ಟದ ಮೇಲೆ ಆಗಿರೋ ಎಲ್ಲ ವಿಷಯ ರೆಕಾರ್ಡ್ ಆಗಿರುತ್ತೆ. ಅದನ್ನು ಲಕ್ಷ್ಮಿ ನೋಡ್ತಾಳೆ. ಲಕ್ಷ್ಮಿ ನೋಡಿ ಶಾಕ್ ಆಗುತ್ತೆ. ಅಂದರೆ ಕೀರ್ತಿನ ಸಾಯಿಸಿದ್ದು ಅತ್ತೆನೇ. ಆದರೆ ಅತ್ತೆ ಎಷ್ಟೆಲ್ಲ ನಾಟಕ ಮಾಡಿಬಿಟ್ರು ಅಲ್ವಾ. ಮುಖವಾಡ ಹಾಕ್ಕೊಂಡಿದ್ದಾರೆ, ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ವಿಷಯ ಗೊತ್ತಿದ್ದರೂ ಎಲ್ಲ ವಿಷಯ ನಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಇನ್ನು ನಾನು ಅತ್ತೆನ ಸುಮ್ಮನೆ ಬಿಡಲ್ಲ. ಅತ್ತೆ ಒಳ್ಳೆ ಮುಖವಾಡನ ಕಳಿಸ್ತೀನಿ. ಇನ್ನು ನಾನು ಸುಮ್ಮನೆ ಬಿಡಲ್ಲ. ಅತ್ತೆ ನಿಜವಾದ ಮುಖನ ಮನೆಯವ್ರ ಮುಂದೆ ಬಯಲು ಮಾಡ್ತೀನಿ. ಕೀರ್ತಿ ಸಾವಿಗೆ ನ್ಯಾಯ ಒದಗಿಸ್ತೀನಿ. ನಾನಿನ್ನು ಸುಮ್ಮನೆ ಬಿಡಲ್ಲ. ಅತ್ತೆ ಇಷ್ಟೆಲ್ಲ ಮಾಡಿ ಏನೂ ಆಗದಿರೋ ಥರ ಹೇಗಿದ್ದಾರೆ, ನಿಮ್ಮ ಮುಖಾನ ನಾನು ಬಯಲು ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಇಲ್ಲಿಗೆ ಈ ಧಾರಾವಾಹಿ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ದಯಮಾಡಿ ನಮ್ಮ ಚಾನಲ್ ವಾಚ್ ಕನ್ನಡ ಸೀರಿಯಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.